ಸಂಡೇ ಅಂತಂದೇಳಿ ನಾನು ಆರಾಮಾಗಿ ಮಲಗಿದ್ದೆ, ಆರಾಮಾಗಿ ಎದ್ರಾಯ್ತು ಅಂತಂದೇಳಿ. ಆದರೆ ಇವರು ಆಫೀಸ್ಗೆ ಹೋಗ್ಬೇಕು ಅಂತಂದೇಳಿ ಬೇಗ ಎದ್ದು ರೆಡಿಯಾಗಿಬಿಟ್ಟಿದ್ರು. ಸರಿ ಅಂತಂದೇಳಿ ಮತ್ತು ನಾನು ಎಲ್ಲ ಒಂದು ಸ್ವಲ್ಪ ರೆಡಿ ಮಾಡಿಕೊಟ್ಟೆ, ಪೂಜೆನೂ ಮಾಡಿದ್ರು ಅವರು. ಸರಿ ಇವತ್ತು ದೋಸೆಗೆ ಹಾಕಿದ್ದೆ. ಮತ್ತು ಇನ್ನು ಅವರು ಆಫೀಸ್ಗೆ ಹೋಗಿಬಿಟ್ರೆ ಮತ್ತು ಟಿಫಿನ್ ಮಾಡೋಕ್ಕಾಗಲ್ಲ ಅಂತಂದೇಳಿ ದೋಸೆನೂ ಮಾಡಿಕೊಡ್ತಾಯಿದ್ದೆ. ದೋಸೆ ಮಾಡಿಕೊಡ್ತಿರ್ಬೇಕಾದ್ರೆ ಇದು ಹಂಚಿಗೆ ಎಲ್ಲ ಇದರಲ್ಲೇ ಚಪಾತಿ ಮಾಡಿರ್ತಾವಲ್ಲ, ಮೊದಲಿಗೆ ಒಂದು ಸ್ವಲ್ಪ ಬರಲ್ಲ ಅಂತಂದೇಳಿ ನಾವು ಒಟ್ಟು ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಇತ್ತು ಅಂತಂದೇಳಿ ಸೆಟ್ ದೋಸೆ ಹಾಕಿದ್ರೆ ಸರಿ ಸೆಟ್ ದೋಸೆ ಚೆನ್ನಾಗಿ ಬರ್ತಿದ್ದವು, ಸೆಟ್ ದೋಸೆ ಬೇಕು ಅಂತಂದೇಳಿ ಮಸಾಲೆ ದೋಸೆ ತಿಂದು ಮಸಾಲೆ ದೋಸೆನೂ ಬೇಕು ಅಂತಂದೇಳಿ ಸರಿ ಯಾರ್ಯಾರಿಗೆ ಏನು ಬೇಕು ನೋಡು ಅದೆಲ್ಲ ಮಾಡಿಕೊಟ್ಟದ್ದಾಯ್ತು. ಒಬ್ಬರು ಒಂದೊಂದು ಮಸಾಲೆ ದೋಸೆ ತಿಂದು ಒಂದೊಂದು ಸೆಟ್ ದೋಸೆನೂ ಎರಡೂ ಚೆನ್ನಾಗಿದೆ ಅಂತಂದರು. ಬಟ್ ಅದೇ ಹಿಟ್ಟು ಅದೇ ಪಲ್ಯ ಚಟ್ನಿ ಅಲ್ವಾ, ಅವ್ರಿಗೇನು ಬೇಕೋ ಅದು ಮಾಡಿ ಕೊಟ್ಟು ತಿನ್ನಿಸಿದ್ದೂ ಆಯಿತು. ನಾವೇನು ಅದು ಯಾವುದೂ ಆಗಲ್ಲ, ಬೇಗ ಎದ್ದುಬಿಟ್ಟು ಕೆಲಸ ಮಾಡೋಣ ಅಂತಂದರೆ ಬೇಗ ಹೇಳೋಕ್ಕಾಗಲ್ಲ. ಸರಿ ಬೇಗ ಎದ್ದವಿ ಕೆಲಸ ಮಾಡೋಣ ಅಂದರೆ ರಜಾ ಇದೆ ಇಲ್ಲ ಅಂತ ಚೆನ್ನಾಗಿ ತಿಂದುಬಿಟ್ಟು ಕೆಲಸ ಮಾಡೋಕ್ಕೂ ಆಗಲ್ಲ. ಸರಿ ಅಂತಂದು ಹೇಳಿ ಹಾಗೂ ಹೀಗೂ ಏನೋ ಒಂದು ಸ್ವಲ್ಪ ಕೆಲಸ ಮಾಡಿಕೊಂಡು ಒಂದು ಮದುವೆ ಬೇರೆ ಇತ್ತು, ಮದುವೆಗೂ ನಾವು ಹೊರಟಿದ್ವಿ. ಹಾಗೆ ಮದುವೆ ಮಾಡಿಕೊಂಡು ಬಂದು ಮತ್ತೊಂದು ಸ್ವಲ್ಪ ಮಲಗಿಬಿಟ್ಟು ಅನ್ನೋಷ್ಟೊತ್ತಿಗೆ ಸಂಡೇ ಮುಗಿದಿದ್ದೇ ಗೊತ್ತಾಗಲಿಲ್ಲ.